ಕೆಲವರು ಹೇಳಿದ್ರು ನಿನಗೆ ಯಾಕೆ ಬೇಕಾಗಿತ್ತು ಈ ಕೆಲಸ, ಈ ಥರ ಇನ್ಫಾರ್ಮೇಷನ್ ಹೇಳೋದಕ್ಕಿಂತ ಒಂದು ಕುಕಿಂಗ್ ಚಾನಲು, ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ಯಾವುದೋ ಒಂದು ಮಾಡಬೇಕಲ್ವಾ, ಇದು ಯಾಕೆ ನಿನ್ಗೆ ಬೇಕು ಅಂತ ಹೇಳಿರೋರ್ಗು ಈ ವಿಡಿಯೋ. ಮನೇಲಿದ್ದು ಒರಿಜಿನಲ್ ಡಾಕ್ಯುಮೆಂಟೇ ಮಿಸ್ ಆಗ್ಬಿಟ್ಟಿದೆ. ಮನೇಲಿರುವ ಡಾಕ್ಯುಮೆಂಟೇ ಮಿಸ್ ಆಗಿದೆ ಅಂದ್ರೆ ಮನೆಯವರಲ್ಲೇ ಯಾರೋ ಒಬ್ರು ಕಳ್ಳರಾಗಿದ್ದಾರೆ. ನನ್ಗೆ ಗೊತ್ತಿಲ್ಲದೆ ಪ್ರಾಪರ್ಟಿನ ಅಡ ಇಟ್ಬಿಟ್ಟಿದಾರ, ಬ್ಯಾಂಕ್ ಲೋನ್ ಏನೋ ತಗೊಂಡ್ಬಿಟ್ಟಿದ್ರೆ ನಾನು ಹೆಂಗಪ್ಪ ಮಾಡಲಿ, ಏನು ಮಾಡಲಿ? ಒರಿಜಿನಲ್ ಡಾಕ್ಯುಮೆಂಟೇ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ. ಅಯ್ಯೋ, ಫಸ್ಟ್ EC ಚೆಕ್ ಮಾಡಬೇಕು, ಆಮೇಲೆ ನನಗೆ ಗೊತ್ತಿಲ್ಲದೆ ಈ ಪ್ರಾಪರ್ಟಿನ ಯಾರಾದ್ರು ಮಾರ್ಬಿಟ್ಟಿದಾರ. ಇವತ್ತಿನ ಮಾಹಿತಿ, ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಒಂದು ಪ್ರಾಪರ್ಟಿನ ನೀವು ರಿಜಿಸ್ಟರ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟ್ನ ಮನೇಲಿ ಇಟ್ಟಿರ್ತೀರಾ, ಸಡನ್ ಆಗಿ ಆ ಡಾಕ್ಯುಮೆಂಟ್ ಮಿಸ್ ಆಗೋಯ್ತು, ಒರಿಜಿನಲ್ ಡಾಕ್ಯುಮೆಂಟೇ ಮಿಸ್ ಆಗೋಯ್ತು. ಸೊ ಏನಪ್ಪಾ ಮಾಡಲಿ? ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂದಾಗ ನಾಳೆ ದಿನ ಆ ಪ್ರಾಪರ್ಟಿನ ನಾನು ಹೇಗೆ ಮಾರಕ್ಕಾಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರಲ್ಲ, ಅವರಿಗೆ ಈ ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿದ್ದು ಸೈಟಿನ ಡಾಕ್ಯುಮೆಂಟೇ ಮಿಸ್ ಆಗ್ಬಿಟ್ಟಿದೆ. ಈ ಡಾಕ್ಯುಮೆಂಟ್ ಇಲ್ಲದೆ ಆ ಸೈಟ್ನ ಹೇಗೆ ನಾನು ಮಾರಲಿ? ಸೊ ಮನೆಯವರೇ ಏನಾದ್ರು ಕಳ್ತನ ಮಾಡವ್ರ, ಇಲ್ಲ ನಾನೇ ಆಚೆ ಹೋಗುವಾಗ ಆ ಡಾಕ್ಯುಮೆಂಟ್ ಎಲ್ಲ ಅದು ಮಿಸ್ ಮಾಡ್ಬಿಟ್ಟಿದ್ದೀನ? ಈ ಥರ ಸಂದರ್ಭಗಳು ಅಟೆಂಡ್ ಆದಾಗ, ಈ ಥರ ಪ್ರಾಬ್ಲಮ್ಗಳು ನಿಮ್ಮ ಪ್ರಾಪರ್ಟಿಗಳಲ್ಲಿ ಬಂದಾಗ, ಸೊ ನೆಕ್ಸ್ಟ್ ಆಪ್ಷನು ಸುಮಾರು ಜನ ಸುಮಾರು ರೀತಿಯಾಗಿ ಹೇಳಿರ್ತಾರೆ, ತಲೆ ಕೆಡ್ಸ್ಕೊಂಬೇಡ, ಡೈರೆಕ್ಟಾಗಿ ಹೋಗಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡು, ಆ ಕಂಪ್ಲೇಂಟ್ ಕಾಪಿ ತೊಗೊಂಬಂದ್ಬಿಟ್ಟು ಪೇಪರ್ ಆ್ಯಡ್ ಕೊಡು. ಪೇಪರ್ ಆ್ಯಡ್ ಕೊಟ್ಟರೆ ನಿನ್ನ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂತ ಪೇಪರ್ ನೋಟಿಫಿಕೇಶನ್ ಆಗಿರುತ್ತೆ. ಒರಿಜಿನಲ್ ಪೇಪರು ಹಾಗೂ ನೋಟಿಫಿಕೇಶನ್ನ ಒಂದು ಒರಿಜಿನಲ್ಲು ನಿನ್ನ ಕೈಲಿ ಇಟ್ಕೊಂಡಿರೋ, ನಾಳೆ ದಿನ ಪ್ರಾಪರ್ಟಿ ಮಾರುವಾಗ ಅದು ಯೂಸ್ ಆಗ್ಬೋದು ಅಂತ ಕೆಲವರು ಹೇಳಿರ್ತಾರೆ. ಇನ್ನು ಕೆಲವರು ಏನಪ್ಪಾ ಮಾಡಿರ್ತಾರೆ ಅಂದರೆ, ಹೆಂಗೂ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಯಾ, ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ಯಾ, ಒಂದು ಸರ್ಟಿಫೈ ಕಾಪಿನ ತೊಗೊಂಬಂದ್ಬಿಟ್ಟು ಮನೇಲಿ ಇಟ್ಕೋ, ಅದೇ ಒರಿಜಿನಲ್ ಆಗಿರುತ್ತೆ ಅಂತ ಕೆಲವರು ಹೇಳಿರ್ತಾರೆ. ಡಾಕ್ಯುಮೆಂಟ್ ಇಲ್ಲ ಅಲ್ವಾ, ಸೊ ನೀನೇನಪ್ಪ ಮಾಡ್ತೀಯ ಅಂದಾಗ ಈ ಪ್ರಾಪರ್ಟಿನ ನಿನ್ನ ಹೆಂಡತಿಯವ್ರಿಗೋ ಮಗನಿಗೂ ಗಿಫ್ಟ್ ಮಾಡ್ಬಿಡು. ಸೊ ಅವಾಗ ಅದು ಡಾಕ್ಯುಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಮಗನಿಗೆ ರಿಲೀಸ್ ಡೀಡ್ ಮಾಡಿಕೊಟ್ಬಿಡು. ಕುಟುಂಬದವ್ರಿಗೆ ಅವ್ರಿಗೆ ಮಾಡಿಬಿಟ್ಟು ನಾಳೆ ದಿನ ಈ ಪ್ರಾಪರ್ಟಿ ಓನರ್ಶಿಪ್ ಅವ್ರು ಆಗ್ಬಿಡ್ತಾರೆ. ನನ್ನ ಹತ್ರ ಏನು ಇರಲ್ವಲ್ಲ, ನಾನು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಒಂದು ಸೈಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿರೋ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇರಲ್ವಲ್ಲ, ನಾಳೆ ನನಗೆ ಕಷ್ಟ ಬಂದಾಗ ನಾನೇನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ. ನಿಮಗೆ ಯಾವತ್ತಾರು ನಿಮ್ಮ ಹೆಸರಲ್ಲಿರೋ ಪ್ರಾಪರ್ಟಿನ ನಿಮಗೆ ಉಳಿಸ್ಕೊಬೇಕು ಅಂತ ಯಾರಾದರೂ ಸಜೆಷನ್ ಮಾಡಿದಾರ? ಏನಪ್ಪಾ ಅಂದರೆ, ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂದರೆ ನಾಳೆ ದಿನ ಪರ್ಚೇಸ್ ಮಾಡೋರು ಬೆಲೆನ ಬಾಯ್ಗೆ ಬಂದಂಗೆ ಕೇಳ್ತಾರಲ್ಲ. ಒರಿಜಿನಲ್ ಡಾಕ್ಯುಮೆಂಟೇ ನಿಮ್ಮ ಹತ್ರ ಇಲ್ಲ ಅಂದಮೇಲೆ ಆ ಪ್ರಾಪರ್ಟಿಗೆ ನೀವು ಹೆಂಗೆ ಓನರ್ ಆಗ್ತೀರಾ ಅಂತ ಕೇಳಿದ್ರು ಅಂದಾಗ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರೋರ್ಗೇನೆ ಒರಿಜಿನಲ್ ಡಾಕ್ಯುಮೆಂಟೇ ಇಲ್ಲ ಅಂದಾಗ ಹೋಮ್ ಲೋನು, ಮಾರ್ಟಿಗೇಜ್ ಲೋನು ಹೇಗೆ ನಾನು ಮಾಡ್ಕೊಳ್ಳಿ, ನಾಳೆ ಈ ಪ್ರಾಪರ್ಟಿ ಮೇಲೆ ನಾನು ಹೆಂಗೆ ಸಾಲ ತಗೊಳಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಿರೋರ್ಗು ಈ ವಿಡಿಯೋ. ಇಲ್ಲಿವರೆಗೂ ವಿಡಿಯೋನ ನೋಡಿರೋರಿಗೆ ಧನ್ಯವಾದಗಳು. ಸೊ ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಮಾಹಿತಿಗಳು ನನಗೆ ಗೊತ್ತಿರಂಗೆ ತಿಳಿಸ್ತಾ ಇರ್ತೀನಿ. ಕೆಲವರು ಹೇಳಿದ್ರು ನಿನಗೆ ಯಾಕೆ ಬೇಕಾಗಿತ್ತು ಈ ಕೆಲಸ, ಈ ಥರ ಇನ್ಫಾರ್ಮೇಷನ್ ಹೇಳೋದಕ್ಕಿಂತ ಒಂದು ಕುಕಿಂಗ್ ಚಾನಲು, ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ಯಾವುದೋ ಒಂದು ಮಾಡಬೇಕಲ್ವಾ, ಇದು ಯಾಕೆ ನಿನ್ಗೆ ಬೇಕು ಅಂತ ಹೇಳಿರೋರ್ಗು ಈ ವಿಡಿಯೋ. ಒರಿಜಿನಲ್ ಡಾಕ್ಯುಮೆಂಟ್ ಮಿಸ್ ಆಗಿದೆ, ಆಲ್ರೆಡಿ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಯಿತು, ಪೇಪರ್ ನೋಟಿಫಿಕೇಶನ್ ಆಗಿದೆ, ಪ್ಲಸ್ ಸರ್ಟಿಫೈ ಕಾಪಿನೂ ತೊಗೊಂಡಾಗಿದೆ. ಈಗ ಈ ಪ್ರಾಪರ್ಟಿನ, ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ನನ್ನ ಹೆಸರಿಗೆ ಒಂದು ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡ್ಕೊಬೇಕು. ಯಾವ ಥರ ಕ್ರಿಯೇಟ್ ಮಾಡ್ಕೊಬೇಕು? ನಾಳೆ ದಿನ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ರಿಲೇಟೆಡ್ ಆಗಿರುವ ಒಂದು ಡಾಕ್ಯುಮೆಂಟು ನನ್ನ ಹೆಸರಲ್ಲೇ ಉಳಿಸ್ಕೊಳ್ಳೋದಕ್ಕೆ, ನಂದೇ ಆಸ್ತಿ ಅಂತ ತಿಳ್ಕೊಳ್ಳೋದಕ್ಕೆ, ನಂದೇ ಆಸ್ತಿ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಡಾಕ್ಯುಮೆಂಟು ನನ್ನ ಹೆಸರಲ್ಲಿ ಆಗಬೇಕಲ್ಲ. ಯಾವ ಥರ ಡಾಕ್ಯುಮೆಂಟ್ ನಾನು ಮಾಡಿಕೊಂಡೆ ಅಂದರೆ, ನಾಳೆ ದಿನ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ನಂದೇ ಆಗಿರುತ್ತೆ ಅಂತ ಯೋಚನೆ ಮಾಡ್ತಿರೋರಿಗೆ ಒಂದೇ ಒಂದು ಪತ್ರ, ಯಾವುದಪ್ಪ ಅದು ಅಂದಾಗ ಸೆಲ್ಫ್ ಡಿಕ್ಲರೇಷನ್ ಡೀಡ್ ಅಂದರೆ ಘೋಷಣೆ ಪತ್ರ. ಒಂದು ಡಾಕ್ಯುಮೆಂಟ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂದಾಗ ಅದು ನಿಮಗೆ ಡಾಕ್ಯುಮೆಂಟ್ ಆಗಿರುತ್ತೆ. ನಿಮ್ಮ ಹೆಸರಲ್ಲಿರೋ ಪ್ರಾಪರ್ಟಿಯ ಡಾಕ್ಯುಮೆಂಟು ನಿಮ್ಮದೇ ಆಗಿರುತ್ತೆ. ಸೊ ಯೋಚನೆ ಬೇಡ. ಈ ಥರ ಸಮಸ್ಯೆ ಯಾರಿಗಾದರೂ ಅನುಭವ ಆಗಿದ್ರೆ, ಒರಿಜಿನಲ್ ಡಾಕ್ಯುಮೆಂಟೇ ಮಿಸ್ ಆಗಿದ್ರೆ, ದಯವಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಮೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ಸೆಲ್ಫ್ ಡಿಕ್ಲರೇಷನ್ ಡೀಡ್ನ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಕೊಟ್ಟರೆ 100% ಅವರು ಮಾಡಿಕೊಡ್ತಾರೆ. ಜೆನ್ಯೂನ್ ರೀಸನ್ ಇತ್ತು ಅಂದರೆ ಸೆಲ್ಫ್ ಡಿಕ್ಲರೇಷನ್ ಡೀಡ್ನ ಮಾಡಿ ಕೊಡ್ತಾರೆ. ಇನ್ನೊಂದು ವ್ಯಾಲಿಡ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸರ್ ಇದೆಲ್ಲ ಮಾಡಿಕೊಂಡಿದ್ದೀವಿ, ಸಡನ್ ಆಗಿ ಹಳೆ ಡಾಕ್ಯುಮೆಂಟ್ ಸಿಕ್ಬಿಡ್ತು ಸರ್, ಏನು ಡಾಕ್ಯುಮೆಂಟ್ ಅಂತ ಕಳೆದೋಗಿತ್ತೋ ಆ ಡಾಕ್ಯುಮೆಂಟ್ ಸಿಕ್ಬಿಟ್ಟಿದೆ ಅಂದಾಗ್ಲೂ ವ್ಯಾಲಿಡ್ ಆಗುತ್ತೆ. ಸೊ ಸೆಲ್ಫ್ ಡಿಕ್ಲರೇಷನ್ ಡೀಡಲ್ಲೇ ನೀವು ಮೆನ್ಷನ್ ಮಾಡಿರ್ತೀರಾ ಏನು ರೀಸನ್ಗೋಸ್ಕರ ನಾನು ಇದು ಮಾಡ್ಕೊತಾ ಇದ್ದೀನಿ ಅಂತ. ನಾಳೆ ದಿನ ಅದು ಸಿಕ್ಕಿದೆ ಅಂದಾಗ ನಿಮಗೆ 100ಗೆ 100% ವ್ಯಾಲಿಡೇ. ಸಪೋಸು ನಿಮ್ಮ ಡಾಕ್ಯುಮೆಂಟು ಯಾರಾದರೂ ಸಿಕ್ಕಿ, ಯಾರ ಕೈಲಾನ ಸಿಕ್ಕಿ ಅವರು ನಿಮಗೆ ಡಿಮ್ಯಾಂಡ್ ಮಾಡಿದ್ರೆ, ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದನ್ನು ಹೈಲೈಟ್ ಮಾಡಿಬಿಟ್ಟು ಅವ್ರ ಮೇಲೆ ನೀವು ಕಾನೂನು ಮೂಲಕ ಆ್ಯಕ್ಷನ್ ತೊಗೊಬೋದು. ಯಾಕಂದರೆ ಒಂದು ಪತ್ರ
ಅವ್ರ ಹೆಸರಲ್ಲಿ ಇಲ್ದಿರೋದು ಒರಿಜಿನಲ್ ಇನ್ನೊಬ್ಬ ಇಟ್ಕೊಂಡಾದ್ರೆ ಅದು ಕಾನೂನು ಬಾಹಿರ. ಈಗ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರದ ನನ್ಗೆ ಗೊತ್ತಿರೋ ಡಾಕ್ಯುಮೆಂಟ್ರಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ. ಇದೇ ಥರ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.